ಹೊಲಗೆ ಬಳಪವ ಪಿಡಿಯದ ಒಂದಗ್ಗಳಿಗೆ ಪದವಿಟ್ಟು ಅಳುಪದ ಒಂದಗ್ಗಳಿಗೆ ಪರರೊಡ್ಡವದ ರೀತಿಯ ಕೊಳ್ಳದ ಅಗ್ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಉಲುವು ಕೆಡದಗ್ಗಳಿಗೆ ಎಂಬೀಬಲು ಗದುಗಿನ ವೀರ ನಾರಾಯಣನ ಕಿಂಕರಗೆ ಈ ಬಲುಹು. ಈ ಪದ್ಯದಲ್ಲಿ ಕವಿ ಒಂದು ವಿಶೇಷ ಆತ್ಮ ಪ್ರತ್ಯಯವನ್ನ ಹೊಂದಿದ್ದಾನೆ. ಅದು ತುಂಬ ವಿನಮ್ರತೆಯಿಂದ ಇದೆ. ಯಾಕೆಂದರೆ ಆತ್ಮಪ್ರತ್ಯಯ ಕವಿಗಳಿಗೆ ಸಾಮಾನ್ಯ. ಅದರಲ್ಲೂ ಕೂಡ ಜೈನ ಕವಿಗಳಂತೂ ಹೇಳಬಾರದನ್ನೆಲ್ಲ ತಲೆ ಚಿಟ್ಟು ಹಿಡಿಯುವಷ್ಟೆಲ್ಲ ಹೇಳ್ಕೊಂಡಿದ್ದಾರೆ. ತಮ್ಮನ್ನು ತಾವು ತಮ್ಮ ವೇಷ ಭೂಷಣ ಆವೇಶ ರೀತಿ ನಡೆ ನುಡಿ ರೂಪ ಪಂಪನಿಂದ ಹಿಡಿದು ಎಲ್ಲರೂ ಕೂಡ ಜೈನ ಕವಿಗಳಲ್ಲಿ ಹೆಚ್ಚು ಅಂತ ಒಂದು ಮಾತಿದೆ. ಆದರೆ ಕುಮಾರವ್ಯಾಸ ಇಲ್ಲಿ ಒಂದು ಆತ್ಮಪ್ರತ್ಯಯವನ್ನು ಮೆರೆದಿದ್ದಾನೆ, ಆದರೆ ತುಂಬ ವಿನಮ್ರತೆಯಿಂದ ಅದನ್ನು ನಿಭಾಯಿಸಿದ್ದಾನೆ ಅನ್ನೋದಕ್ಕೆ ಈ ಪದ್ಯ ನಿಜವಾಗಿಯೂ ಉತ್ತಮ ಉದಾಹರಣೆ. ಹಲಗೆ ಬಳಪವ ಹಿಡಿಯದೊಂದಗ್ಗಳಿಕೆ. ಹಲಗೆ ಬಳಪವ ಹಿಡಿಯದ, ನೇರವಾಗಿ ತಾಳೆ ಗರಿ ಮೇಲೆ ಅವನು ಬರೆದು ಅಭ್ಯಾಸ. ಬೇರೆ ಮತ್ತೊಂದು ಕಡೆ ಮಣೆ ಮೇಲೆ ಬರ್ಕೊಂಡು ಅದನ್ನು ಈ ಕಡೆಗೆ ಬರೆಯೋದಲ್ಲ ಅವನು. ಹೆಚ್ಚುಗ ಆ ಹಿಡಿಯದೊಂದು ಅಗ್ಗಳಿಕೆ. ಅಗ್ಗಳಿಕೆ ಅಂದರೆ ಹಿರಿಮೆ, ಹೆಚ್ಚುಗಾರಿಕೆ. ಒಮ್ಮೆ ಪದವಿಟ್ಟು ಅಳುಪದೊಂದಗ್ಗಳಿಕೆ. ವಿಶೇಷವಾದ ಪದ. ಅಳುಪು ಅಂದರೆ ಪ್ರೀತಿ, ವ್ಯಾಮೋಹ, ಆಸೆ. ಒಂದು ಪದವನ್ನ ಬಳಸಿದ ಮೇಲೆ ಮತ್ತೊಂದು ಪದ ಪ್ರೀತಿಯುಕ್ತವಾದ ಮತ್ತೊಂದು ಪದ ಹೊಳೆದ್ರೆ ಇದನ್ನು ಅಳಿಸಿ ಅದನ್ನು ಬರೀತೀನಿ ಅಂತಿಲ್ಲ. ಒಮ್ಮೆ ಬಳಸಿದ ಪದವನ್ನ ಒಳಿಸದೆ ಹೆಚ್ಚುಗಾರಿಕೆ. ಪದವಿಟ್ಟು ಅಳುಪದೊಂದು ಅಗ್ಗಳಿಕೆ. ಪರರೊಡ್ಡವರ ರೀತಿಯ ಕೊಳ್ಳದಗ್ಗಳಿಕೆ ಬಹಳ ಮುಖ್ಯವಾದಂತಹ ಪದ. ನಾವು ಇಂಗ್ಲಿಷ್ನಲ್ಲಿ ಪ್ಲಗ್ಯಾರಿಸಮ್ ಅಂತ ಹೇಳೋದಿಲ್ವ, ಕೃತಿಚೌರ್ಯ ಅಂತ ಕನ್ನಡದಲ್ಲಿ ಹೇಳೋದಿಲ್ವಾ, ಆ ರೀತಿ ಇತರರು ಬರದಂತಹ ರೀತಿಯನ್ನು ಕದ್ದು ಕೊಳ್ಳದ ಹಿರಿಮೆ ಇವನಲ್ಲಿದೆ. ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದೆಗ್ಗಳಿಕೆ. ಅವನು ತಾಳೆಗರಿ ಮೇಲೆ ಬರಿತಾ ಇದ್ದಾಗೆ ಆ ಕಂಠ ಪತ್ರಗಳ ಧ್ವನಿ ನಿಲ್ಲದಂತೆ ನಿರಂತರವಾಗಿ ಬರೆಯುವ ಅತಿಶಯತೆ, ಆ ಒಂದು ಶಬ್ದಾಧಿಕ್ಯ ಅವನಲ್ಲಿದೆ. ಶಬ್ದ ದಾರಿದ್ರ್ಯ ಇಲ್ಲ ಅವನಲ್ಲಿ. ಎಲ್ಲಾ ಸಾಮರ್ಥ್ಯಗಳು ಗದುಗಿನ ವೀರನಾರಾಯಣನ ಈ ಸೇವಕನಿಗಿದೆ. ಅದು ವಿಶೇಷವಾದ ಆತ್ಮ ಪ್ರತ್ಯಯದ ವಿನಮ್ರತೆ. ಅಲ್ಲಿ ನಿರ್ವಾಹ ಮಾಡಿರೋದು ಕಡೆ ಸಾಲು ಬಹಳ ಮುಖ್ಯ ಆಗುತ್ತೆ. ಇದು ಮುಖ್ಯವಾಗಿ ಆ ಉಲುಹುಗೆಡದಗ್ಗಳಿಕೆ ಅಂದಿದ್ದಾನೆ. ಯಾವಾಗ ಅವನು ಆ ಕಂಠ ಅಂತಂದ್ರೆ ಲೋಹದ ಕಡ್ಡಿ, ಪತ್ರ ಅಂದ್ರೆ ತಾಳೆ ಗರಿ ಮೇಲೆ ಆ ಕಂಠವನ್ನು ಹಿಡಿದು ಆ ಬರೆಯೋದಿಕ್ಕೆ ಆರಂಭ ಮಾಡಿದನಲ್ಲ, ಅವನು ಆ ಬರಿತಾ ಹೋದ ಹಾಗೆ ಆ ಕರ 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 ಶಬ್ದ ಕೊರೆದು ಅವನು ಪದ್ಯಗಳನ್ನು ಬರ್ಕೊಂಡು ಹೋಗ್ಬೇಕಲ್ಲ, ಆ ಕರ ಶಬ್ದಕ್ಕೆ ಉಲುಹು ಅಂತ ಹೆಸರು, ಅರ್ಥ ಧ್ವನಿ ಅಥವಾ ಸದ್ದು ಅಂತ. ಅಂದ್ರೆ ಈಗ ಒಂದು ತಾಳೆಗರಿ ಒಂದು 2 ರಿಂದ 2.5 ಅಡಿ ಉದ್ದ ಇದ್ರೆ ಎಡಗಡೆ ಮೇಲ್ಗಡೆ ಆರಂಭ ಮಾಡಿದಂತಹ ಷಟ್ಪದಿಯ ಮೊದಲ ಅಕ್ಷರ ಅದು ಬಲಗಡೆ 2.5 ಅಡಿ ಪೂರ್ಣ ತಾಳೆಗರಿ ಮುಗಿಯುವಾಗ, ಅಂದ್ರೆ ಬಲಗಡೆ ಮೇಲ್ಗಡೆ ರೈಟ್ ಕಾರ್ನರ್ ಟಾಪ್, ಫ್ರಮ್ ಲೆಫ್ಟ್ ಕಾರ್ನರ್ ಟಾಪ್ ಟು ರೈಟ್ ಕಾರ್ನರ್ ಟಾಪ್ ಅಂತ ಹೇಳ್ಬೋದು. ಹಾಗೆ ಅವನು ಕರ 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 ಶಬ್ದವನ್ನು ಮಾಡಿಕೊಂಡು ಅದನ್ನ ಬರ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಕ್ಷಣವನ್ನೂ ಕೂಡ ಅವನು ತನ್ನ ಕಂಠವನ್ನ ಆ ಲೋಹದ ಕಡ್ಡಿಯನ್ನು ತಾಳೆಗರಿಯ ಮೇಲಿಂದ ಎತ್ತಿಲ್ಲ. ಆ ಉಲುಹು ಒಂದು ಸ್ವಲ್ಪನೂ ಕೂಡ ಆ ಕರಕರ ಶಬ್ದ ಚೂರು ನಿಂತಿಲ್ಲ. ಇಡೀ ಆ ಷಟ್ಪದಿಯೋ ಆ ಭಾಗವೋ ಮುಗಿಯೋವರೆಗೂ ಕೂಡ ಅದು ಆ ಧ್ವನಿ ನಿಲ್ಲದೆ ನಿರಂತರವಾಗಿ ಬರೆಯುವುದು ಅತಿಶಯವಾದ ಸಾಮರ್ಥ್ಯ ಅವನಲ್ಲಿದೆ. ಯಾರನಲ್ಲಿದೆ?
ಈ ಗದುಗಿನ ವೀರನಾರಾಯಣನ ಸೇವಕನಿಗಿದೆ ಅನ್ನೋದು ಅತ್ಯಂತ ವಿನಮ್ರವಾದಂತಹ ಒಂದು ಆತ್ಮಪ್ರತ್ಯಯದ ಲಕ್ಷಣ ಅಂಥೇಳಿ ನಾವಿಲ್ಲಿ ಗುರುತಿಸಬಹುದು.